ಶ್ರೀ ಪರಾಭವನ ಸಂವತ್ಸರ ಉತ್ತರಾಯಣ ಗ್ರೀಷ್ಮ ಋತು ಅಧಿಕ ಜ್ಯೇಷ್ಠ ಮಾಸ ಶುಕ್ಲ ಪಕ್ಷವಾಗಿದೆ. ಈ ದಿವಸ ಮಂಗಳವಾರವಾಗಿರತಕ್ಕಂಥದ್ದು. ತೃತೀಯ ತಿಥಿ ಮೃಗಶಿರ ನಕ್ಷತ್ರ. ಈ ದಿವಸ ಮಂಗಳವಾರವಾಗಿದೆ, ತೃತೀಯ ತಿಥಿ ಇದೆ, ಮೃಗಶಿರ ನಕ್ಷತ್ರ ಇರತಕ್ಕಂಥ ತುಂಬ ಚೆನ್ನಾಗಿದೆ ಗೌರಿ ಆರಾಧನೆಗೆ. ಮೃಗಶಿರ ನಕ್ಷತ್ರ, ಆ ನಕ್ಷತ್ರಕ್ಕೆ ದೇವತೆ ಯಾರು ಅಂದರೆ ಚಂದ್ರನಾಗಿದ್ದಾನೆ. ಈ ದಿವಸ ತೃತೀಯ ತಿಥಿ ಮಂಗಳವಾರ, ಹೀಗಾಗಿ ಗೌರಿ ಪ್ರಾರ್ಥನೆಗೆ ತುಂಬ ಪ್ರಶಸ್ತ ಕಾಲವಾಗಿದೆ ಈ ದಿವಸ. ಯಾರು ಈ ದಿವಸ ಆ ಮಂಗಳ ಗೌರಿಯನ್ನು ಪ್ರಾರ್ಥನೆ ಮಾಡ್ತಾರೋ ಎಷ್ಟೋ ಜನಕ್ಕೆ ನೋಡಿ ವಿವಾಹಾದಿ ಭಾಗ್ಯಗಳಿಗೆ ತೊಂದರೆ ಇದೆ ಅಲ್ವಾ, ಇನ್ನೂ ವಿವಾಹ ಆಗಿಲ್ಲ, ಇಷ್ಟು ವರ್ಷ ಆಯಿತು ಆಗಿಲ್ಲ ಅಂತಕ್ಕಂಥ ಆತಂಕ ಮಕ್ಕಳಿಗಿಂತ ತಾಯಂದರಿಗೆ ಜಾಸ್ತಿ ಇರುತ್ತೆ, ತಂದೆ ತಾಯಂದರಿಗೆ. ಅಂಥವರಿಗೆ ಈ ದಿವಸ ಆದರೆ ಅದನ್ನು ಮಕ್ಕಳೇ ಮಾಡಬೇಕು. ನಿಮ್ಮ ಮಗಳು ಅಥವಾ ಯಾರಿಗೆ ಅವಶ್ಯಕತೆ ಇದೆ, ವಧು ವರ ಇಬ್ಬರು, ಅವರು ಈ ದಿವಸ ನೋಡಿ ಆ ಲಲಿತಾ ಪರಮೇಶ್ವರಿ ಆರಾಧನೆ ಮಾಡಿದ್ರೆ ಸರ್ವಮಂಗಲ ಮಾಂಗಲ್ಯೆ ಶಿವೇ ಸರ್ವ ಅರ್ಥ ಸಾಧಿಕೆ ಶರಣ್ಯೇ ತ್ರ್ಯಂಬಕೆ ಗೌರಿ ನಾರಾಯಣಿ ನಮೋಸ್ತುತೆ. ಈ ಮಂತ್ರ ತುಂಬ ಸರಳವಾಗಿದೆ, ನಿಮಗೆ ಗೊತ್ತಿರತಕ್ಕಂಥದ್ದೇ. ನಮಗೆ ಎಷ್ಟೋ ಬಾರಿ ಹಿತ್ತಲ ಗಿಡ ಮದ್ದಲ್ಲ, ನಮ್ಮ ಮನೆಯಲ್ಲೇ ನಮ್ಮ ಹಿತ್ತಲಲ್ಲೇ ಒಂದು ದಿವ್ಯೌಷಧಿ ಇರುತ್ತೆ, ಅದರ ಬಗ್ಗೆ ಅಸಾಧ್ಯವಾದ ಅತಿಶಯವಾದ ನಮಗೆ ಅಸಡ್ಡೆ ಇರುತ್ತದೆ. ನಮ್ಮ ಬಂಧುಗಳಲ್ಲೇ ನಮ್ಮ ಸ್ನೇಹಿತರ ವಲಯದಲ್ಲೇ ಪ್ರಚಂಡ ವಿದ್ವಾಂಸರು ಓದಲೇ ಇರ್ತಾರೆ, ಗುರುತಿಸೋದಿಲ್ಲ. ಎಷ್ಟೋ ಬಾರಿ ಚೆನ್ನಾಗಿ ಹಾಡ್ತಾ ಇರ್ತಾರೆ ಪಾಪ, ಬಂಧು ವಲಯದಲ್ಲೋ ಸ್ನೇಹಿತರಲ್ಲೋ. ಇನ್ಯಾರನ್ನೋ ಫಂಕ್ಷನ್ಗಳಿಗೆ ಇನ್ಯಾರನ್ನೋ ಅರೇಂಜ್ ಮಾಡಿ ಕರ್ಕೊಂಬರೋದಾಗುತ್ತೆ, ಅವ್ರಿಗೆ ಪರಿಶ್ರಮ ತೊಗೊಂಡು ಅವ್ರಿಗೆ ಕಾರ್ ಕಳಿಸಿ ಅವ್ರಿಗೆ ಇಲ್ದಲ್ಲ, ಇದೆಲ್ಲ ಹೀಗೆ ಯಾವಾಗಲೂ ಹಾಗೆ ಆಗುತ್ತೆ. ಗೊತ್ತಿರ್ತಕ್ಕಂಥದ್ರ ಕಡೆಗಣನೆ ಜಾಸ್ತಿ ನಮಗೆ. ಈ ಸರ್ವಮಂಗಲ ಮಾಂಗಲ್ಯ ಮಂತ್ರದಲ್ಲೂ ಹಾಗೆ ಇದೆ. ಎಂಥ ವಿಶಿಷ್ಟವಾದ ಮಂತ್ರ ಇದು ಅಂತಂದರೆ, ಅದರಲ್ಲೇ ಇದೆ ಸರ್ವಮಂಗಲ ಮಾಂಗಲ್ಯ, ಎಲ್ಲ ಮಂಗಳಗಳನ್ನು ಒಳಗೊಂಡಿರ್ತಕ್ಕಂಥವಳು ಆಕೆ ಆರಾಧನೆ ಮಾಡೋದ್ರಿಂದ ವಿವಾಹ ಆ ಭಾಗ್ಯ ಕಂಕಣ ಸೌಭಾಗ್ಯ ಬರುತ್ತೆ. ಒಂದು ತುಪ್ಪದ ದೀಪ ಹಚ್ಚಿಕೊಂಡು ಒಂದು ಚಾಪೆ ಮೇಲೆ ಅಥವಾ ಒಂದು ಮಣೆ ಮೇಲೆ ಪೂರ್ವಾಭಿಮುಖಕ್ಕೆ ನೀವು ಪೂರ್ವವನ್ನು ಸೂರ್ಯ ಉದಯ ಆಗೋ ಆ ಒಂದು ದಿಕ್ಕನ್ನು ನೋಡಿಕೊಂಡು ಆ ಮಣೆ ಮೇಲೆ ಅಥವಾ ಚಾಪೆ ಮೇಲೆ ಕಾಲು ನೆಲಕ್ಕೆ ಟಚ್ ಆಗಬಾರ್ದು, ಸ್ಪರ್ಶವಾಗಬಾರ್ದು ನೆಲಕ್ಕೆ. ಆ ರೀತಿಯಲ್ಲಿ ಕೂತು ನೋಡಿಪ್ಪ, ಒಂದು 48 ದಿನಗಳ ಕಾಲ, ಒಂದು ಮಂಡಲ ಕಾಲ ನೀವು ಈ ಮಂತ್ರವನ್ನು ಸಂಕಲ್ಪ ಸಹಿತವಾಗಿ ಮನಸ್ಸಿನಲ್ಲೇ ಹೇಳ್ಕೊಳ್ಳಿ. ಸಂಕಲ್ಪ ಅಂದರೆ ಸಮ್ಯಕ್ ಕಲ್ಪಯತಿ, ಕಲ್ಪನೆ ಮಾಡಿಕೊಳ್ತಕ್ಕಂಥದ್ದು. ನನಗೆ ಈ ಒಂದು ಟಾರ್ಗೆಟ್ ಇದೆ, ಈ ಗುರಿ ನನ್ನದಾಗಿದೆ, ಇದನ್ನು ನನಗೆ ಅವಕಾಶ ಅನುಕೂಲ ಮಾಡಿಕೊಡು ಅಂತ ಪ್ರಾರ್ಥಿಸಿ ಲಲಿತಾದೇವಿಯನ್ನು ಅಕ್ಷತೆ ಅರಿಶಿನ ಕುಂಕುಮ ಹೂವು ಸಮರ್ಪಣೆ ಮಾಡಿ ಈ ಮಂತ್ರ ಪ್ರಾರಂಭ ಮಾಡಿ. ಸರ್ವಮಂಗಲ ಮಾಂಗಲ್ಯೆ ಶಿವೇ ಸರ್ವ ಅರ್ಥ ಸಾಧಿಕೆ ಶರಣ್ಯೇ ತ್ರ್ಯಂಬಕೆ ಗೌರಿ ನಾರಾಯಣಿ ನಮೋಸ್ತುತೆ. ಈ ಮಂತ್ರ ಹೇಳ್ಕೊಳ್ಳಿ, 108 ಬಾರಿ ಶ್ರದ್ಧೆಯಿಂದ ಹೇಳಿ ನೋಡಿ, ಪ್ರಯತ್ನ ಮಾಡಿ. ತಾದಾತ್ಮ್ಯತೆ ಬೇಕು, ತೀವ್ರವಾದ ಧ್ಯಾನ ಆಗಿರಬೇಕು. ನಿಮ್ಮ ಪ್ರಾರ್ಥನೆ ತುಂಬ ಇಂಟೆನ್ಸಿವ್ ಆಗಿರಬೇಕು. ತಲುಪುತ್ತೆ ಭಗವತಿ, ಖಂಡಿತ ತಲುಪುತ್ತೆ. ಭಗವತಿ ಅನುಗ್ರಹ ಮಾಡ್ತಾಳೆ. ಆಕೆ ಮಾಡದೆ ಇನ್ಯಾರು ಮಾಡಬೇಕು? ಮನುಷ್ಯರನ್ನು ಕೇಳಿದ್ರೆ ಇಲ್ಲದನ್ನು ತಂದುಕೊಡೋಕೆ ಅವನಿಗೆ ಸಾಮರ್ಥ್ಯ ಇಲ್ಲ. ಭಗವತಿಯನ್ನು ಕೇಳಿದ್ರೆ ಆಕೆ ಇದ್ದದ್ದನ್ನು ಇಲ್ಲದ್ದನ್ನು ಯಾವುದು ಅನುಕೂಲವೋ ಅದನ್ನು ತಂದುಕೊಡೋ ಸಾಮರ್ಥ್ಯ ಇರೋದು ಏಕೈಕ ಶಕ್ತಿ ಆ ಲಲಿತಾ ಪರಮೇಶ್ವರಿಗೆ. ಹೀಗಾಗಿ ಈ ದಿವಸ ತಪ್ಪದೆ ಚಂದ್ರನಿಗೆ ದೇವತೆ ಯಾರು ಅಂದರೆ ಗೌರಿಯಾಗಿದ್ದಾಳಲ್ವ. ಹೀಗಾಗಿ ಮೃಗಶಿರ ನಕ್ಷತ್ರವೂ ಇದೆ, ತುಂಬ ಚೆನ್ನಾಗಿದೆ, ಪ್ರಶಸ್ತವಾಗಿದೆ. ಪ್ರಯತ್ನ ಮಾಡಿ, ಒಳ್ಳೆಯದಾಗಲಿ. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ.